ಬಿಡುವುದಿಲ್ಲ ಎಂದು ನಿನಗೆ ಹೇಳಿದ್ದೆ. ನಿನ್ನ ಪತಿಯ ಪ್ರಾಣ ತೆಗೆಯಲೆಂದೇ ಬಂದಿರುವೆ. ನನ್ ಮುತ್ತೈದೆತನನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ವಿನಿತಾ ದೇವಿ ನನ್ಗೆ ಅನುಗ್ರಹಿಸಿ ಮಹಿಮೆ ಇರೋ ತಾಯ್ತನ ನನಗ್ ಪ್ರಸಾದವಾಗಿ ಕೊಟ್ಟಿದ್ದಾಳೆ. ಅದವ್ರ ಕೈಯಲ್ಲಿರೋವರೆಗೂ ನೀ ನನ್ ಗಂಡನ ಏನು ಮಾಡಕ್ಕಾಗಲ್ಲ. ಆ ರಕ್ಷೆ ಇರುವವರೆಗೂ ನಾನೇನು ಮಾಡಲಾರೆ ಎಂದು ನನಗೂ ತಿಳಿದಿದೆ. ಆದರೆ ಆ ರಕ್ಷಾ ಬಂಧನ ಈಗ ನಿನ್ನ ಪತಿ ಕೈಯಲ್ಲಿಲ್ಲ. ಮಾವ, ಏನಾಯ್ತು? ಕಾರಲ್ಲಿದ್ದಾಗ ನನ್ನ ಕೈಯಲ್ಲಿ ತಾಯ್ತಾ ಇತ್ತು. ಈಗಿಲ್ಲ ಅಂದ್ರೆ ಅದಿಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಬರ್ವಿ. ಅಮ್ಮ ನಾಗಮ್ಮ, ಅಮ್ಮ ಮಾವ, ಅಮ್ಮ ನಾಗಮ್ಮ ತಾಯಿ, ನನ್ ಗಂಡನ ಬಿಟ್ಬಿಡು. ಮಾವ, ತಾಯಿ ಎಲ್ಲಿ ಬಿದ್ದೋಯ್ತು? ಅಯ್ಯೋ, ಮಾವ, 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 ತಾಯಿ ತಗೊಂಡ್ಬಂದಿದ್ದೀನಿ. ಮಾವ, ಎಲ್ಲಿದ್ದೀರಾ? ಗೊತ್ತಾಯ್ತಾ? ನಾಗಮ್ಮ, ನನ್ ಗಂಡನ್ ಏನು ಮಾಡ್ಬಿಡಮ್ಮ. ನನ್ ಗಂಡನ್ ಬಿಟ್ಬಿಡಮ್ಮ. ಅಮ್ಮ, ನನಗೆ ಅನ್ಯಾಯ ಮಾಡ್ಬಿಡ ಅಮ್ಮ. ನಮ್ಮೇಲ್ ದಯ್ಯ ತೋರ್ಸು ನಾಗಮ್ಮ. ಬೈ. ರಕ್ಷೆ, ನನ್ ಗಂಡನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ. ನೀನೇ ಹೇಗಾದ್ರೂ ನನ್ ಗಂಡನ್
ಕಾಪಾಡ್ಬೇಕಮ್ಮ. ಮಾವ, ರೆಡಿ? ಬಾಯ್ ರವಿ. ಅಮ್ಮ, ನನ್ಗೇನು ಆಗದೆ ಇರೋ ಹಾಗೆ ನನ್ನನ್ನು ಕಾಪಾಡ್ದವಳು ನೀನು. ನನ್ ಗಂಡನ್ ಯಾಕೆ ಸಾಯಿಸ್ಬೇಕು ಅನ್ಕೊಂಡೆ ನಾಗಮ್ಮ? ನಿನಗೆ ಅಭಯ ಕೊಟ್ಟಿರುವುದರಿಂದ ನಿನ್ನನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ನಿನ್ನ ಪತಿ ತಪ್ಪು ಮಾಡಿರುವುದರಿಂದ ಮಾಡಿರುವ ತಪ್ಪಿಗೆ ಶಿಕ್ಷೆ ವಿಧಿಸುವುದು ನನ್ನ ಕರ್ತವ್ಯ. ನನ್ನ ಕಾಪಾಡೋದು ನಿನ್ ಜವಾಬ್ದಾರಿ ಆದ್ರೆ ನನ್ ಗಂಡನ್ ಕಾಪಾಡ್ಕೊಳ್ಳೋದು ನನ್ ಜವಾಬ್ದಾರಿ. ನಿನ್ನ ಪತಿಯನ್ನು ನನ್ನಿಂದ ನೀನು ರಕ್ಷಿಸಿಕೊಳ್ಳಲಾರೆ. ನನ್ ಗಂಡನ ನಾನು ರಕ್ಷಿಸ್ಕೋಬಲ್ಲೆ. ನಿನ್ನ ನಂಬಿಕೆ ಗೆಲ್ಲುವುದು, ನನ್ನ ಶಪಥ ಗೆಲ್ಲುವುದು ನೀನೇ ನೋಡು. ರಕ್ಷಣೆ ಆಗಿ ಈ ತಾಯ್ತಾ ಇರೋವರೆಗೂ ನಾಗಮ್ಮಯಿಂದ ನಿನಗೆ ಯಾವ ತರದ ತೊಂದ್ರೆನೂ ಆಗಲ್ಲ ಮಾವ. ಮಾವ, ನಿಂಗೇನು ಆಗಿಲ್ಲ ಅಲ್ವಾ ಮಾವ? ಏನಾಗಿಲ್ಲ ಅಲ್ವಾ? ಅಮ್ಮೋರೆ, ನಿಮ್ಗೇನು ಆಗಿಲ್ಲ ತಾನೇ? ದೇವ್ರ ದಯೆ ಮೇಲೆ ಏನೂ ಆಗಿಲ್ಲ. ಕಾರು ಮರಕ್ಕೆ ಗುತ್ತಾ ಇದ್ದಂಗೆ ತಲೆಗೆ ಏಟ್ ಬಿದ್ದು ಪ್ರಜ್ಞೆ ತಪ್ಪಿತ್ತೋದೆ ಅಮ್ಮವ್ರೆ. ಈಟೊತ್ತು ಕಾರಲ್ಲೇ ಇದ್ದೆ. ಈಗ ಪ್ರಜ್ಞೆ ಬಂದ್ಮೇಲೆ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ನಿಮ್ಮಿಬ್ಬರಿಗೂ ಏಟೇನಾದ್ರೂ ಬಿದ್ದಾಯ್ತಾ? ಕಾರಿಂದ ಕೆಳಗೆ ಬಿದ್ಮೇಲೆ ಸಣ್ಣ ಸಣ್ಣ ಗಾಯ ಆಯ್ತು ಅಷ್ಟೇ. ಅದೃಷ್ಟ ಚೆನ್ನಾಗಿದ್ದಕ್ಕೆ ಪಿರಾಣ ಹೋಗ್ದೆ ಬದಿಕಂಬಿಟ್ರಿ.
ಏನೋ ಚಿಗ್ಗಾಯ ಆಗಿದ್ರೆ ಪ್ರಾಣದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಮಲ್ಲಿ? ಅದೇ ಅಮ್ಮವ್ರೆ, ಪ್ರಾಣ ಹೋಗ್ಲಿಲ್ವಲ್ಲ ಅಂತಂದೆ. ಸರಿ ಬುಡಿ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಬಾ ಮಾವ. ಯಾಕೆ ಶಕುಂತಲ ಒಂಥರ ಇದೆಯಾ? ದೇವಸ್ಥಾನಕ್ಕೆ ಹೋದವ್ರು ಇನ್ನೂ ಬಂದಿಲ್ಲಮ್ಮ. ದರ್ಶನ ಮಾಡ್ಕೊಂಡ್ ಬರೋದಕ್ಕೆ ಇಷ್ಟು ಟೈಮ್ ಆಗತ್ತಾ? ನೀನೇನು ಯೋಚನೆ ಮಾಡ್ಬೇಡ, ಬರ್ತಾರೆ ಬಿಡು. ಮಲ್ಲಿ ಅವರಿಬ್ಬರನ್ನು ಹೊರಗೆ ಕರ್ಕೊಂಡು ಹೋಗಿದ್ದಾಳೆ ಅಂದಮೇಲೆ ಅರ್ಜುನ್ನ ಸಾಯಿಸೋಕೆ ಕರ್ಕೊಂಡು ಹೋಗಿರ್ತಾಳೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಏನತ್ಗೆ ಅವ್ರೆ, ಎಲ್ರೂ ಯಾಕೋ ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದೆ. ಅರ್ಜುನ್ ಭೈರವಿನ ದೇವರ ದರ್ಶನಕ್ಕೆ ಅಂತ ಮಲ್ಲಿ ಕರ್ಕೊಂಡು ಹೋದ್ಲು. ಅವ್ರ ಮನೆ ಬಿಡ್ತಿದ್ದ ಹಾಗೆ ದೃಷ್ಟಿ ಕುಂಬಳಕಾಯಿನೂ ಬಿದ್ದು ಹೋಯ್ತು. ಆ ಅಪಶಕುನ ನಡೆದಾಗಿಂದ ನನಗೆ ಹೋದವ್ರಿಗೆ ಏನಾಗಿದೆಯೋ ಅಂತ ಭಯ ಆಗ್ತಿದೆ. ನಿನ್ನ ಮಗ ಸಾಯ್ತಾನೆ ಅಂದ್ರೆ ಅದು ಅಪಶಕುನಾನೇ ಅಲ್ವಾ? ಹಾಗೇನ್ ನಡೆಯೋದಿಲ್ಲ ಅತ್ಗೆ ಅವ್ರೆ. ಮಲ್ಲಿ ಕರ್ಕೊಂಡು ಹೋಗಿದ್ದಾಳೆ ತಾನೆ, ಏನು ಆಗೋದಿಲ್ಲ ಬಿಡಿ. ನಿನ್ನ ಮಗ ಸತ್ತ ಅನ್ನೋ ಸುದ್ದಿ ಕೇಳೋಕೆ ರೆಡಿ ಆಗಿರಿ. ಕೌಸಲ್ಯ, ಅರ್ಜುನ್ಗೋ ಭೈರವಿಗೋ ಫೋನ್ ಮಾಡಿ ಅವ್ರೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೋ ಇಲ್ವಂತ ಒಂದ್ಸಲ ಕೇಳಮ್ಮ. ತುಂಬಾ ಸಾರಿ ಮಾಡ್ದೆ ಅಜ್ಜಿ, ಆದ್ರೆ ಅವರಿಬ್ರು ಫೋನು ಸಿಗ್ತಾ ಇಲ್ಲ. ಅವನು ಹೋದ್ಮೇಲೆ ಫೋನ್ ಕನೆಕ್ಟ್ ಆದ್ರೂ ಒಂದೇ, ಕನೆಕ್ಟ್ ಆಗದೆ ಇದ್ರು ಒಂದು. ಅಮ್ಮವ್ರೆ, ನನ್ನಿಂದನೇ ನಿಮ್ಗೆ ತೊಂದರೆ ಆಗಿದ್ದು. ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ, ಆದ್ರೆ ಈಗ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ. ಸರಿಯಾದವಳು ಕಣೆ ನೀನು. ನೀನು ನಮ್ಮನೇಲೊಬ್ಳು. ನೀನ್ ಯಾವಾಗ್ಲೂ ನಮ್ ಸಂತೋಷನೇ ಬಯಸ್ತೀಯ. ಎಲ್ರೂ ಕಾಯ್ತಾ ಇರ್ತಾರೆ. ಬಾ. ಬಂದ್ರು ಅಜ್ಜಿ. ಭೈರವಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅದ್ಕೆ. ಅರ್ಜುನ್, ಏನಪ್ಪ ಇದು ಗಾಯ? ಸಾಯಿಸ್ಬೇಕಾಗಿತ್ತು. ಅದೃಷ್ಟ ಕೂಡಿ ಬಂದಿದ್ಕೆ ಸಾವನಿಂದ ತಪ್ಪಿಸ್ಕೊಂಡ್ರು. ಅಜ್ಜಿ, ಅದು ನಡ್ದಿದ್ದೇನಾದ್ರೂ ಹೇಳಿದ್ರೆ ಇವ್ರೆಲ್ರೂ ಟೆನ್ಷನ್ ಮಾಡ್ಕೊಂತಾರೆ ಮಾವ. ಯಾಕಿಬ್ರು ಮಾತಾಡ್ತಾ ಇಲ್ಲ? ಏನಾಯ್ತು? ಏನೂ ಆಗಿಲ್ಲ ಅಜ್ಜಿ. ದೇವಸ್ಥಾನ ಮೆಟ್ಲು ಹತ್ತುವಾಗ ನೋಡ್ಕೊಳ್ದೆ ಜಾರ್ ಬಿದ್ಬಿಟ್ಟೆ. ಏನೂ ಆಗಿಲ್ಲ. ಪ್ರಾಣಗಂಡಾಂತರದಿಂದ ತಪ್ಪಿಸ್ಕೊಂಡೆ ಅಂತ ಆಯ್ತು.
ಅಂದ್ರೆ ನಾನು ಹೇಳಿದ್ದು ದೇವಸ್ಥಾನ ಮೆಟ್ಲಿಂದ ಬಿದ್ದಾಗ ತಲೆಗೋ ಎಲ್ಲಾದ್ರೂ ಪೆಟ್ಟಾಗಿದ್ರೆ ಪ್ರಾಣ ಹೋಗ್ಬಿಡ್ತಿದ್ದಲ್ಲ ಅಂತ ಅತ್ತಿಗೆ ಅವರೇ, ಅಷ್ಟೇ. ಹೋದವರು ಕ್ಷೇಮವಾಗಿ ಬರ್ತಾರೋ ಇಲ್ವೋ ಅಂತ ನಾವೆಲ್ಲರೂ ಟೆನ್ಷನ್ ಆಗಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲಪ್ಪ ನೀನು. ಸಾರಿ ಅತ್ತಿಗೆ ಅವರೇ, ತಪ್ಪು ತಿಳ್ಕೋಬೇಡಿ. ಭೈರವಿ, ಅರ್ಜುನ್ ಹೇಳ್ತಾ ಇರೋದು ನಿಜಾನೇನಾ? ಇಲ್ಲಾಂದ್ರೆ ಆ ನಾಗಮ್ಮ ಮತ್ತೆ ಏನಾದ್ರೂ ತೊಂದರೆ ಕೊಡಕ್ ಪ್ರಯತ್ನ ಮಾಡಿದ್ಲಾ? ನಿಜ ಹೇಳಿ, ಹೇಳು ಭೈರವಿ. ಭೈರವಿ, ಅರ್ಜುನ್, ಹೇಳು ಅರ್ಜುನ್. ನೀವು ಅನ್ಕೊಳ್ಳೋ ಥರ ಏನೂ ಆಗಿಲ್ಲಮ್ಮ. ಮಾವನ್ ಕೈಲಿ ಆ ವಿನಿತಾ ದೇವಿ ಕೊಟ್ಟಿರೋ ತಾಯ್ತಾ ಇರೋದ್ರಿಂದ ನಾಗಮ್ಮ ಏನು ಮಾಡಕ್ಕಾಗ್ಲಿಲ್ಲ ಅತ್ತೆ. ಅಂಥದ್ದೇನು ನಡೀಲಿಲ್ಲ. ಸರಿ ಬಿಡಿ, ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಸಣ್ಣ ಗಾಯದಿಂದ ತಪ್ಪಿಸ್ಕೊಂಡಿದ್ದೀರಾ. ಆಯ್ತು ಬಿಡಿ, ನೀವಿಬ್ರು ಒಳಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ಹೋಗಿ. ಆಯ್ತಜ್ಜಿ. ನೋಡು ಮಲ್ಲಿ, ಅವ್ರ ಶೋಭನ ನಡೆಸ್ಕೊಡ್ತೀನಿ ಅಂತ ನೀನು ಮಾತು ಕೊಟ್ಟಿದ್ರಿಂದ ನೀನು ಮಾಡಬೇಕಾದ ಕೆಲಸ ತುಂಬಾನೇ ಇದೆ. ಅದಕ್ಕೆ ವ್ಯವಸ್ಥೆ ಮಾಡೋಣ. ಕೌಸಲ್ಯ, ಬಾಮ್ಮ. ಮಲ್ಲಿ ರೂಪದಲ್ಲಿರೋ ಈ ನಾಗಮ್ಮ ಸಾವಿನ ಸುದ್ದಿ ತರ್ತಾಳೆ ಅನ್ಕೊಂಡ್ರೆ ಅವ್ರನ್ನ ಏನೂ ಮಾಡದೆ ಬಾಡಿಗಾರ್ಡ್ ತರ ಕರ್ಕೊಂಡ್ ಬಂದಿದ್ದಾಳೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಅತ್ತಿಗೆ ಅವ್ರೆ? ನಿಮ್ ಟೆನ್ಷನ್ ನೋಡಿ ನಾನು ಏನೇನೋ ಮಾತಾಡ್ತೀನಿ, ಆಗ ನನ್ನ ಅಪಾರ್ಥ ಮಾಡ್ಕೊಂತೀರಾ. ಮೊದಲೇ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಹ್ಯಾಪಿಯಾಗಿ ರೆಸ್ಟ್ ತಗೊಳ್ಳಿ. ನಾನು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋನು ಅತ್ತಿಗೆ ಅವ್ರೆ, ಯಾರಿಗೂ ಕೇಡ್ ಬಯಸೋನಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು.